ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ದಯಮಾಡಿ ಪೋಷಕರಲ್ಲಿ ಮನವಿ, ಯಾವುದೇ ಪೋಷಕರು ಕೂಡ ಮಕ್ಕಳುಗಳನ್ನ ಬೈಯಕ್ಕೆ ಹೋಗಬೇಡಿ ಅಥವಾ ಹೊಡಿಯಕ್ಕೆ ಹೋಗಬೇಡಿ ಅಥವಾ ಅವ್ರನ್ನ ಅಚ್ಚುಚ್ಚು ಮಾತಿಂದ ಮಾತಾಡೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಮಕ್ಕಳುಗಳು ಭಾಳ ಇತ್ತೀಚಿನ ಮಕ್ಕಳುಗಳು ಭಾಳ ಸ್ಮೂತಲ್ಲಿ ಬೆಳೆದಿರ್ತವೆ, ಒಂದು ಅಂಜಿಕೆಯಲ್ಲಿರ್ತದೆ. ಅದರಿಂದ ನೀವು ಮಕ್ಕಳುಗಳನ್ನ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಕೆಲವು ಮಕ್ಕಳು ಫೇಲ್ ಆಗಿರ್ತವೆ, ಆ ಮಕ್ಕಳನ್ನ ನೀವು ಸ್ವಲ್ಪ ಬೆನ್ನು ತಟ್ಟಿ ಧೈರ್ಯ ಹೇಳಿ, ಏನಾಗಲ್ಲ, ನೆಕ್ಸ್ಟ್ ಸತಿ ಪಾಸ್ ಮಾಡಿ, ಇನ್ನೊಂದು ತಿಂಗಳು 2 ತಿಂಗಳು ಎಕ್ಸಾಮ್ ಬರುತ್ತೆ, ಅದರಲ್ಲಿ ಪಾಸ್ ಆಗು ಅಂತ ಹೇಳಿ ಅವ್ರನ್ನ ಧೈರ್ಯದಿಂದ ನೀವು ಮೋಟಿವೇಶನ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಸಚಿನು ಕೂಡ 10ನೇ ಕ್ಲಾಸ್ ಫೇಲು. ತುಂಬ ಜನಗಳು ಫೇಲ್ ಆಗಿದ್ದಾರೆ, ಫಸ್ಟ್ PUC ಫೇಲ್ ಆಗಿದ್ದಾರೆ, ಸೆಕೆಂಡ್ PUC ಫೇಲ್ ಆಗಿದ್ದಾರೆ. ಕೆಲವು ಮಕ್ಕಳು 10ನೇ ಕ್ಲಾಸಲ್ಲಿ ಪಾಸಾಗಿ ಡಿಸ್ಟಿಂಕ್ಷನಲ್ಲಿ ಬಂದು ಸೆಕೆಂಡ್ PUC ಫೇಲ್ ಆಗಿರ್ತವೆ. ಇನ್ನು ಕೆಲವರು 10ನೇ ಕ್ಲಾಸಲ್ಲಿ ಬರೀ 35% 36% ತೆಗೆದು ಸೆಕೆಂಡ್ PUC 98% ತೆಗೆದಿದ್ದಾವೆ. ಅಂಥ ಉದಾಹರಣೆಗಳು ಸುಮಾರಿದ್ದಾವೆ. ಅದರಿಂದ ನೀವು ಮಕ್ಕಳುಗಳ್ನ ಯಾವುದೇ ಕಾರಣಕ್ಕೂ ಬೈಯಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮಕ್ಕಳುಗಳ್ನ ಬೇರೆಯವ್ರಿಗೆ ಹೋಲಿಕೆ ಮಾಡಬೇಡಿ. ಈಗ ಈ ಮಕ್ಕಳು ಒಬ್ಬ 95% ತೆಗೆದಿರ್ತಾನೆ, ಇನ್ನೊಬ್ಬ 85 ತೆಗೆದಿರ್ತಾನೆ, ಇನ್ನೊಬ್ಬ 75 ತೆಗೆದಿರ್ತಾನೆ, ಇನ್ನೊಬ್ಬ ಬರೀ 40 ತೆಗೆದಿರ್ತಾನೆ. ದಯಮಾಡಿ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅವ್ರವ್ರದ್ದು ಐಡಿಯಾಸ್ ಅವ್ರವ್ರಿಗೆ ಇರುತ್ತೆ, ಅವ್ರವ್ರ ಮನೆ ಪರಿಸ್ಥಿತಿ ಅವ್ರವ್ರಿಗೆ ಇರ್ತದೆ. ಒಪ್ಕೋತೀನಿ, ನೀವು ಕಷ್ಟ ಬಿದ್ದು ಓದಿಸ್ತಾ ಇರ್ತೀರಿ, ಒಪ್ಕೊಳ್ಳೋಣ. ಆದರೆ ಅವ್ನಿಗೆ ವಿದ್ಯೆನೇ ಅಷ್ಟು ಓದ್ತಾ ಇಲ್ಲ ಅಂದಾಗ ಪಾಪ ಅವ್ನು ಏನೂ ಮಾಡೋಕ್ಕಾಗಲ್ಲ. ಇನ್ನು ಕೆಲವರು ಪೋಲಿ ಬಿದ್ದಿರ್ತವೆ ಹುಡುಗರು, ಅಂಥವ್ರಿಗೂ ಕೂಡ ನಾನು ನಿಮ್ಮನ್ನ ಪೋಷಕರಿಗೆ ಏನಪ್ಪ ಅಂದರೆ ಸ್ವಲ್ಪ ದಿವಸದ ಮಟ್ಟಿಗೆ ಅವಾಯ್ಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಏನಾದ್ರು ಒಂದು ಕೆಟ್ಟ ಆಲೋಚನೆ ಬಂದು ಏನಾದ್ರು ಒಂದು ಮಾಡ್ಕೊಬಿಟ್ರೆ ಮುಂದಿನ ಅಷ್ಟುದ್ದ ಬೆಳೆಸಿರ್ತೀವಿ ಮಕ್ಳುಗಳ್ನ, ಅವರು ಏನಾದ್ರು ಒಂದು ತೊಂದರೆಗೆ ಒಳಗಾದಾಗ ಭಾಳ ನೋವಾಯ್ತದಾಗ ಬರೀ ತಂದೆ ತಾಯಿಗೆ ಅಲ್ಲ, ಅಕ್ಕಪಕ್ಕ ಇರುವಂಥ ಒಂದು ಸಮಾಜಕ್ಕೂ ಕೂಡ ದೊಡ್ಡ ಹೊಡೆತ ಹೊಡಿತದದು. ಅದರಿಂದ ಯಾವುದೇ ಕಾರಣಕ್ಕೂ ಮಕ್ಳುಗಳ್ನ ಬೈಯಕ್ಕೆ ಹೋಗ್ಬೇಡಿ ನಮ್ಮ ಪೋಷಕರು. ಈ ವಿಡಿಯೋ ಮೂಲಕ ನಾನು ಏನು ಹೇಳುತ್ತೀನಿ ಅಂತ ಅಂದರೆ, ಫೈನಲ್ ಆಗಿ ಯಾವುದೇ ಕಾರಣಕ್ಕೂ ಮಕ್ಳುಗಳು ಫೇಲ್ ಆಗಿದ್ರೆ ಅವ್ರಿಗೆ ಮೋಟಿವೇಶನ್ ಮಾಡಿ, ಅದನ್ನು ಬಿಟ್ಟು ಬೈಯಕ್ಕೆ ಹೋಗಬೇಡಿ. ಇಷ್ಟು ಹೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.